ಇವತ್ತು ಭದ್ರಾವತಿ ಈ ನಮ್ಮ ಶಾಸಕರಿಗೆ 4ನೇ ಬಾರಿ ಈ ಕ್ಷೇತ್ರಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಅವರು ಭದ್ರಾವತಿಗೆ ಏನ್ ಕೊಟ್ಟರು ಅನ್ನೋದು ಬಹಳ ನೀವು ಯೋಚನೆ ಮಾಡ್ಬೇಕು. ನಾಗರಿಕರು 4 ಬಾರಿ ಈ ಕ್ಷೇತ್ರಕ್ಕೆ ಒಂದು ಅಸ್ತಿತ್ವವನ್ನು ಅವ್ರು ಕಲ್ಪಿಸ್ಕೊಟ್ರು. ನಾಗರಿಕರಿಗೆ ಪ್ರತಿಯಾಗಿ ಅವ್ರೇನ್ ಕೊಡ್ತಾ ಇದ್ದಾರೆ, ಅವ್ರ ಕುಟುಂಬದಿಂದ ಏನ್ ನಡೀತಾ ಇದೆ ಅನ್ನೋದನ್ನ ಸ್ವಲ್ಪ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾಗತ್ತೆ. ಆಗಿರೋದಕ್ಕೆ ನಾವು ಸಮರ್ಥನೆ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ. ಆಗಿರ್ತಕ್ಕಂಥ ತಪ್ಪನ್ನು ಸುಧಾರಿಸ್ಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಪ್ರತಿಯೊಬ್ಬ ಮಾನವೀಯತೆ ಇರ್ತಕ್ಕಂಥ ವ್ಯಕ್ತಿಯ ಒಂದು ಜವಾಬ್ದಾರಿ ಅಂತ ನಾನು ಅನ್ಕೊಂಡಿದ್ದೀನಿ. ಅದನ್ನ ಈಗ ಆಗೋಗಿರೋದು ನಮ್ದಲ್ಲ ಅನ್ನೋದನ್ನ ಅಷ್ಟು ಸುಲಭ ಅಲ್ಲ. ಅವರು ಒಂದ್ ರೀತಿಯ ಬಂಡತನದಲ್ಲಿ ಅವ್ರು ಮಾತನಾಡ್ತಿದ್ದಾರೆ, ಅಥವಾ ಪಾಪ ಅವರು ತಲೆ ತಗ್ಸ್ತಕ್ಕಂಥ ಕೆಲಸನೂ ಆಗಿದೆಯಲ್ಲೋ ಅವ್ರ ಮನ್ಸಲ್ಲಿ ಅನ್ಸ್ಕೊಂಡಿರ್ಬೋದು. ಆದ್ರೆ ಈ ರೀತಿಯ ಭದ್ರಾವತಿ ದಿನದಿಂದ ದಿನಕ್ಕೆ ಅದು ನಮ್ಮ ಪಕ್ಕದ ಕ್ಷೇತ್ರಕ್ಕೂ ಸಹ ಇವತ್ತು ಅದು ಬಂದ್ಬಿಟ್ಟಿದೆ. ನಾನು ಸಾಕಷ್ಟು ಬಾರಿ SP ಅವ್ರಿಗೂ ಸಹ ಮಾತನಾಡಿದ್ದೀನಿ ಈ ವಿಚಾರದಲ್ಲಿ. ಈಗಾದ್ರೂ ಎಚ್ಚೆತ್ಕೊಂಡು ಆಡಳಿತ ಒಂದು ಏನಮ್ಮ ಪೊಲೀಸ್ ಇಲಾಖೆ ಸುಧಾರಿಸ್ಕೊಳ್ಬೇಕಾಗತ್ತೆ. ಈ ವಿಚಾರದಲ್ಲಿ ಬಹಳಷ್ಟು ಅವ್ಯವಹಾರಗಳ ಒಂದು ತಾಣ ಆಗೋಗಿದೆ. ಪಕ್ಕದ ನಮ್ಮ ಕ್ಷೇತ್ರ ಹೊಳೆಹೊನ್ನೂರಿಗೂ ಇದು ಆವರಿಸ್ಕೊಂಡಿದೆ. ಹಾಗಾಗಿ ನಮ್ಮ ರಾಜ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಯೋಚನೆ ಮಾಡಬೇಕು. ಇವತ್ತು ಒಬ್ಬ ಹೆಣ್ಮಗಳಿಗೆ ಆಗಿರ್ತಕ್ಕಂಥದ್ದು ಯಾವ ರೀತಿ ಮಾತು ನಡೀತು ಏನು, ಈಗ ಅದ್ರ ಬಗ್ಗೆ ನಮ್ಮ ಪ್ರಸನ್ನ ಅವ್ರು ಹೇಳಿದ್ರು, ನಾವು ಬರ್ತೀವಿ ಅಲ್ಲಿ ಅವರು ಹೇಳಿ ಅನ್ನೋದನ್ನ, ಅದನ್ನ ಒಂದು ಅವ್ರು ಯೋಚನೆ ಮಾಡ್ಬೇಕಾಗತ್ತೆ. ಇದು ಎಷ್ಟು ಮಟ್ಟಿಗೆ ಸರಿ. ನನ್ನನ್ನು ನಂಬಿ ನನ್ನ 4 ಬಾರಿ ಕಲಿಸಿರ್ತಕ್ಕಂಥ ಭದ್ರಾವತಿ ನಗರದ ಜನತೆಗೆ ನಾನೇನ್ ಕೊಡ್ತಾ ಇದ್ದೀನಿ ಅನ್ನೋದನ್ನ ಮಾನ್ಯ ಶಾಸಕರು ಆತ್ಮವಿಮರ್ಶೆ ಮಾಡ್ಕೊಂಡು ದಯವಿಟ್ಟು ಈ ವಿಚಾರದಲ್ಲಿ ಅವರು ಯೋಚನೆ ಮಾಡಿ ಇದನ್ನ ಈ ರೀತಿ ಮುಂದುವರ್ಸಂಗೆ ಹೇಳ್ತೀನಿ ಮಾಡ್ಕೊಂಡು ಅವ್ರು ಯೋಚನೆ ಮಾಡ್ಬೇಕು. ಸಾಕಷ್ಟು ಜ್ವಲಂತ ಸಮಸ್ಯೆಗಳನ್ನ ಎದುರಿಸ್ತಾ ಇದೀವಿ ನಾವೆಲ್ಲ. ಇಲ್ಲಿ ರೈತರ ಬದುಕಿಗೆ ನೆಮ್ಮದಿ ಇಲ್ಲ. ದಿನಕ್ಕೆ ಯಾರಿಗೆ ಯಾವತ್ತು ನೋಟಿಸ್ ಕೊಡ್ತಾರೋ, ಯಾವ ಫಾರೆಸ್ಟ್ ಇಲಾಖೆಯವ್ರು ಎಲ್ಲಿ ಬಂದು ಪಿಲ್ಲರ್ ಹಾಕ್ತಾರೋ ಮಧ್ಯದಲ್ಲಿ ನಮ್ಮ ಭೂಮಿಯಲ್ಲಿ ಅನ್ನೋ ರೀತಿ ಯೋಚನೆಗಳು ಜನರು ಆತಂಕದಲ್ಲಿದ್ದಾಗ ಅಂತ ಸಮಸ್ಯೆಗಳಿಗೆ ಅವ್ರು ದಯವಿಟ್ಟು ಶಾಸಕರು, ಪಕ್ಕದ ಕ್ಷೇತ್ರದವ್ರು ನಾವು ಶಾಸಕರು ನಮ್ಮ ಜೊತೆ ಕೈ ಜೋಡಿಸ್ಲಿ. ಸರ್ಕಾರ ಅವ್ರದ್ದಿದೆ, ಅಂತ ಸಮಸ್ಯೆಗಳಿಗೆ ಬಂದು ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥದ್ದನ್ನ ಮಾಡಿ ಒಂದು ಈ ಕ್ಷೇತ್ರದ ಜನತೆಗೆ ಒಂದು ಇದನ್ನ ಮಾಡ್ಬೇಕಾಗಿದೆ, ಉಪಕಾರ ಮಾಡ್ಬೇಕಾಗಿದೆ. ಬಿಟ್ಟು ಈ ರೀತಿ ಅವ್ಯವಹಾರಗಳಿಗೆ ಬೆಂಬಲವಾಗಿ ನಿಂತ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ. ಶಾಸಕರು ದಯವಿಟ್ಟು ಅದನ್ನ ಯೋಚನೆ ಮಾಡಿ ಮುಂದಿನ ದಿನದಲ್ಲಿ ಅವರು ತಮ್ಮಲ್ಲಿ ಆಗ್ತಕ್ಕಂಥ ತಪ್ಪುಗಳು ಏನಿದೆ ಅನ್ನೋದನ್ನ ಈಗೂ ಸಮಯ ಮೀರಿಲ್ಲ ಬಗೆಹರಿಸಿಕೊಂಡು ಜನತೆಗೆ ಒಂದು ಒಳ್ಳೆ ಆಡಳಿತನ ಕೊಡೋ ನಿಟ್ಟಿನಲ್ಲಿ ಭಾಗವಹಿಸ್ಲಿ ಅಂತ ಹೇಳ್ತಾ, ಇವತ್ತು ಶಾರದಾ ಅಪ್ಪಾಜಿ ಅವರು ಇವತ್ತು ಈ ವೇದಿಕೆಯಲ್ಲಿ ಇದ್ದಾರೆ. ನಾವೆಲ್ಲರೂ ದಿವಂಗತ ಅಪ್ಪಾಜಿ ಗೌಡ್ರನ್ನ ನೆನ್ಸ್ಕೊಳ್ಬೇಕಾಗತ್ತೆ. ಈ ಜನ ಅವ್ರು ಏನಪ್ಪ ಭದ್ರಾವತಿ ಕೊಟ್ಟೋಗಿದ್ದಾರೆ ಅಂದ್ರೆ ಬಡವರಿಗೆ ಒಂದು ಶ್ರೀರಕ್ಷೆ ಆಗಿದ್ರು. ಆ ಬಡ ಜನತೆಯ ಶ್ರೀರಕ್ಷಣೆ ಇವತ್ತು ಅವರ ಕುಟುಂಬದ ಜೊತೆಗೆ ಸದಾ ಇದ್ದಾರೆ. ಅವರೆಲ್ಲೂ ಹೋಗಿಲ್ಲ ಈಗಲೂ ಸಹ. ಅದನ್ನ ಇವತ್ತು ನಮ್ಮೆಲ್ಲರನ್ನು ಬೆಂಬಲಿಸಿ ಇವತ್ತು ನಮ್ಮ ನಿಖಿಲ್ ಅವರು ಯುವ ಮುಖಂಡರು ಅವರು ಸಹ ಬಂದು ಭಾಗವಹಿಸಿದ್ದಾರೆ. ಅವ್ರ ಮಾತಂತ ತಾವು ಕೇಳಬೇಕು. ತುಂಬಾ ಬಿಸಿಲಿದೆ, ಹಾಗಾಗಿ ಒಂದೆರಡು ಮಾತನ್ನ ನಾನು ಮಾತಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಈ ಸಭೆಗೆ ಬಂದು ಈ ವೇದಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ JDS ಹಾಗೂ BJP ಪಕ್ಷದ ಎಲ್ಲ ಪ್ರಮುಖರಿಗೂ ಮುಖಂಡರಿಗೂ ಎಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.